ಬಹುಮಾನವನ್ನ ಉಚ್ಚೈನೆ ಮಾಡಿಸುತ್ತೇನೆ. ಜಯ ಗುರುದೇವ, ಕಾಲಭೈರವ. ಹುಚ್ಚ ಇರುವುದೇ ಇನ್ನು ನಿನ್ನಾಳು, ಅದವರ ಇನ್ನು ನಿನ್ನಾಳು. ದೇವದಾನವರೆಲ್ಲ ನನ್ನ ಕಾಲ ಕಸವಿಲ್ಲ, ಎಷ್ಟನೇ ಕಾಲ ಕಸವಿಲ್ಲ. ಉಜ್ಜಯಿನಿ ಸಾಮ್ರಾಜ್ಯವನ್ನ ಬಂದಂತ ಈ ಶನಿಗೆ ಉಜ್ಜಯಿನಿಪುರದ ಸಮೀಕರಣಕ್ಕೆ ನಿಂತು ಕಾಪಾಡು ಶನಿದೇವ ಕಾಪಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ. ಮತ್ತೆ ಕೆಲವರು ಈ ಶನಿಯ ಪಾದ ಪೂಜೆಗಾಗಿ ವಿಧ ವಿಧ ಫಲಪುಷ್ಪಗಳನ್ನು ತಂದು ಸಮರ್ಪಿಸುತ್ತಾ ಇದ್ದಾರೆ. ಬ್ರಾಹ್ಮಣೋತ್ತಮರು ಶನಿಯ ಕುಪಿತಗೊಂಡಿದ್ದಾರೆಂದು ಅರಿತು ಶನಿಯನ್ನು ಶಾಂತಿ ಮಾಡುವುದಕ್ಕಾಗಿ ಮಂತ್ರಪಠಣೆ ಮಾಡುತ್ತಿರುವಾಗ ಯಾಕಂತ ತುಳುಮಾನವ ನೀನು ನೋಡಿದರು ನೋಡದ ಹಾಗೆ ಸಿಂಹಾಸನ ರೂಢರಾಗಿ ಎತ್ತ ಮನೆಯಲ್ಲ ದುಶ್ಚಾಯಿಸಿರುವ ಮತಾಂತ ವಿಕ್ರಮ, ನೀನೇನು ಈ ಶನಿ ಹೆಸರು ಕೇಳಿದರೆ ದಿಕ್ಪಾಲಕರ ಜಿಭ್ರಮೆಗೊಳ್ಳುತ್ತಾರೆ, ಎಚ್ಚರ ವಿಕ್ರಮ. ಸೃಷ್ಟಿ ಸ್ಥಿತಿ ಲಯವೆನ್ನುವಂತಹ ಆ ಮೂರು ಕಾಲವನ್ನ ನಿರ್ಣಯಿಸುವ ಆ ತ್ರಿಮೂರ್ತಿಗಳ ನನ್ನನ್ನು ಕಂಡು ಬೆದರುವಾಗ ಎಕ್ಕತ್ತಿತ್ನಿ ಒಂದು ಹುಳು ನೋಡಿದರು ನೋಡದ ಹಾಗೆ ಸಿಂಹಾಸನ ರೂಢನಾಗಿರುವ ಮದಾಂಧ. ಅರಿತೆ ಅರಿತೆ ವಿಕ್ರಮ, ನಾನೆನ್ನುವಂತ ಅಹಂಕಾರ, ಅಧಿಕಾರ ಇದೆ ಅಂತ ಗರ್ವ ಮಾತ್ರವಾ ಕಾಳಿಕಾ ಮಾತೆಯ ವರವಿದೆ, ಭೂತ ಬೇತಾಳದ ಸಹಾಯವಿದೆ ಎನ್ನುವಂತ ದುರಹಂಕಾರ. ಕಾಳಿಕಾ ಮಾತೆ ಏನು ಅವಳ ಗಂಡ ಕಪಾಲಿ ಕೂಡ ಈ ಶನಿ ಎದುರು ನಿಲ್ಲಲಾರ. ಇನ್ನು ಭೂತ ಬೇತಾಳ ಈ ಶನಿ ಹೆಜ್ಜೆಯ ಸಪ್ಪಳ ಕೇಳುತ್ತಾ ಇದ್ದ ಹಾಗೆ ಯಾವ ಮರ ಹತ್ತಿ ಕುಳಿತಾನೋ ಏನು. ಇಗೋ ಇಗೋ ವಿಕ್ರಮ, ಈ ಕಲಿಯುಗದಲ್ಲಿ ಕಲಿಪಸನ ಅವತಾರವಾಗಿದ್ದೆ ನಿನ್ನಂತ ಅಹಂಕಾರಿಕ ಕಟ್ಟುವುದಕ್ಕಾಗಿ ವಿಕ್ರಮ. ಶನಿಯೇನು ಶನಿಯಷ್ಟು ಎಂಬುದನ್ನು ಅರೆ ಕ್ಷಣದಲ್ಲಿ ಈ ನಿನ್ನ ರಾಜ್ಯಸಭೆಯಲ್ಲೇ ತೋರ್ಪಡಿಸುತ್ತೇನೆ ನೋಡು. ನನ್ನ ಎಡಗಾಲಿನ ಹೆಬ್ಬೆಟ್ಟನ್ನು ಭೂಮಿಗೆ ಹಾಕಿದ ಕ್ಷಣ ಆ ನಿನ್ನ ಸಿಂಹಾಸನ ಸಹಿತ ಈ ಶನಿಯ ಪಾದದ ಮೇಲೆ ಬೀಳಬೇಕು ನೋಡು ವಿಕ್ರಮ, ನೋಡು. ಶನಿದೇವ 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 ನೀಲಾಂಜನ ಸಮಾವಾಸ ರವಿಪುತ್ರಂ ಯಮಗ್ರಜ ಸೂರ್ಯಮಾತನ ಸಮೇತ ತ್ವಂ ನಮಾಮಿ ಶನೇಶ್ವರ. ತಿಳಿಯದೆ ಮಾಡಿದೆನೋ ಅಪರಾಧವ, ತಿಳಿಯದೆ ಮಾಡಿದೆನೋ ತಿಳಿಯದೆ ಮಾಡಿದ ಎನ್ನ ಅಪರಾಧವ, ತಿಳಿಯದೆ
ಮನ್ನಿಪ್ಪೆ ಅಪರಾಧವನ್ನ ದೇವರೇ, ಅಪರಾಧವನ್ನ. ನಿನ್ನ ಪಾಲಿಗೆ ನಾ ಮಾಡಿದ್ದು ಅಪರಾಧವಿರಬಹುದು, ಆದರೆ ದೇವರೇ ನಾ ಮಾಡಿದ್ದು ಇಲ್ಲೊಂದು ಪ್ರಮಾದವಷ್ಟೇ. ನವರಾತ್ರಿಯ ಸಂದರ್ಭದಲ್ಲಿ ನವಗ್ರಹಗಳ ಚರ್ಚಾಗೋಷ್ಠಿ 1 ರಿಂದ 8 ಗ್ರಹಗಳಿಗೆ ನಮಸ್ಕರಿಸಿದೆ, ಅವರವರ ಯೋಗ್ಯತೆಗೆ ಪೂರ್ಣವಾಗಿ ಅವರವರ ಮಹತ್ವವಾಗಿ. ಆದರೆ ಕೊನೆಯ ಗ್ರಹವಾದಂತಹ ನಿನ್ನ ವಿಚಾರವನ್ನ ಹೇಳಲು ಬಂದಂತಹ ಪುರೋಹಿತರು ಹೇಳಿದ ವಿಚಾರದಲ್ಲಿ ತಂದೆಯನ್ನ ಜರಿದೆ ಎಂಬಂತ ಒಂದೇ ಮಾತಿಗೋಸ್ಕರವಾಗಿ ನಾಳೆ ಈನ ನುಡಿಗಳಿಂದ ನಿನ್ನನ್ನು ಜರಿದಿರಬಹುದು ದೇವರೇ. ನಾನು ಪರ್ವತ ನೀನಾದರೆ ಪಾತಾಳ ದೇವರೇ, ನಾನು ಪಾತಾಳ. ಸಿಂಧು ನೀನಾದರೆ ನಾ ಕೇವಲ ಬಿಂದು ದೇವರೇ, ಕೇವಲ ನರ ಮಾನವರು ಮಾಡುವುದೇ ತಪ್ಪು, ದೇವ ಮಾಡುವುದೇ ತಪ್ಪು. ಎಲ್ಲ ಅಪರಾಧವನ್ನ ಮನ್ನಿಸಬೇಕಾದದ್ದು ದೇವರಾದಂತಹ ನಿನ್ನ ಕರ್ತವ್ಯ ದೇವರೇ, ನಿನ್ನ ಕರ್ತವ್ಯ. ಈ ಭಕ್ತರ ಸಕಲ ಅಪರಾಧವನ್ನು ಮನ್ನಿಸು ಎಂಬುದಾಗಿ ನಿನ್ನ ಪವಿತ್ರವಾದಂತ ಪಾದವನ್ನ ಹಿಡಿದು ಏನೋ ರಾಜ, ರಾಜನೆಂದರೆ ಎಷ್ಟೊಂದು ಗರ್ವವ, ಎಷ್ಟೊಂದು ಗರ್ವವ, ನಿನ್ನ ಗರ್ವವ ನಾನು ನೋಡುವೆನು. ಎಂತ ಶನಿದೇವ, ಎಂತ ಶನಿದೇವ ಕೋಪದೊಳತಾರೋ ನನ್ನ ಚಮತ್ಕಾರ ನೋಡುವೆ ಎಂಬ, ನೋಡುವೆನು ಎಂಬ.